ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲೇಡೀಸ್ ವರ್ಲ್ಡ್. ಇವತ್ತು ನಾನು ಒಂದೇ ಸ್ಟೆಪ್ಪಲ್ಲಿ ನಿಮಗೆ ಪಿಕಾಕು ಮತ್ತು ಕುಚ್ಚು ಎರಡೂ ಬರೋ ರೀತಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಬಟ್ಟೆಗೆ ಲಾಕ್ನ ಮಾಡಿಕೊಂಡೆ. ಇದಕ್ಕೆ 6 ಎಳೆ ದಾರ ತಗೊಂಡಿದ್ದೀನಿ. ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೀವು ಫಸ್ಟ್ ಲಾಕ್ ಏನು ಮಾಡಿರ್ತೀರ ಅದ್ರ ಪಕ್ಕದಲ್ಲೇ ನೀವು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಆದಮೇಲೆ ಫ್ರೆಂಡ್ಸ್ ಮೂರು ಚೈನ್ನ ತಗೊಳ್ಳಿ. ನೀವು 1 2 3 3 ಚೈನ್ನ ತಗೊಂಡು ನೀವು ಲಾಕು ಮತ್ತು ಡಬಲ್ ಕ್ರೋಶೆ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ನೀವು ಪಿಕಾಕ್ನ ಮಾಡ್ಕೊಬೇಕು. ದಾರ ತಂದು ಲಾಕ್ನ ಮಾಡ್ಕೊಂಡಾಗ ಅದು ಒಂದು ಪಿಕಾಕ್ ಥರ ಆಗುತ್ತೆ. ಪಿಕಾಕ್ ಆ ಥರ ಆದಮೇಲೆ ನೀವು ಒಂದು ಬೀಡನ್ನ ತಗೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀನಿ. ನಿಮಗೆ ಲೀಫ್ ಬೀಡ್ ಬೇಕು ಅಂದರೂ ನೀವು ಹಾಕ್ಕೊಬೋದು. ನಿಮ್ಗೆ ಯಾವ ಥರ ಬೀಡ್ ಬೇಕೋ ಅದನ್ನು ಹಾಕ್ಕೊಳ್ಳಿ. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಎಗೈನ್ ನಾನು ಡಬಲ್ ಕ್ರೋಶೆಡ್ನ ಮಾಡ್ಕೊತಾ ಇದ್ದೀನಿ. ಬೀಡ್ ಹಾಕ್ಬಿಟ್ಟು ಬೀಡನ್ನ ಲಾಕ್ ಮಾಡಬೇಡಿ. 3 ಚೈನ್ ಆದಮೇಲೆ ನೋಡಿ ಗ್ಯಾಪಲ್ಲಿ ದಾರ ಅಂತಂದು ಲಾಕು. ಈ ರೀತಿ ನೋಡಿ. ಫಸ್ಟು ನಿಮಗೆ ಪಿಕಾಟ್ ಥರ ಕಾಣಿಸ್ಲಿಲ್ಲ. ಸೆಕೆಂಡ್ ಡಬಲ್ ಕ್ರೋಶೆಯಲ್ಲಿ ನಿಮಗೆ ಪಿಕಾಟ್ ಥರ ಕಾಣ್ತಾ ಇದೆ. ನೆಕ್ಸ್ಟು ನೀವು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶೆ 3 ಇದರಲ್ಲಿ 2ರಲ್ಲಿ ಒಂದು ಈ ರೀತಿ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಂಡು ಪಿಕಾಟ್ನ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ಬಿಗಿನರ್ಸು ಕೂಡ ಹಾಕ್ಬೋದು. ಲಾಸ್ಟಲ್ಲಿ ನೀವು ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ. ನೀವು ಸಿಂಗಲ್ ಸ್ಟೆಪ್ಪಲ್ಲೇ ಇಷ್ಟೊಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ನೀವೇ ನೋಡಿ. ಮತ್ತೆ ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶೆಡ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 4 ಸಲ ಪಿಕಾಟ್ನ ಮಾಡ್ಕೊಂಡಿದ್ದೀನಿ. 1 2 3 4 ಸಲ ಪಿಕಾಟ್ನ ಮಾಡ್ಕೊಂಡಿದ್ದೀನಿ. 3 ಬೀಡ್ಸ್ ಬಂದಿದೆ. ನಿಮಗೆ ಬೇಕು ಅಂದರೆ 5 ಸಲನೂ ಪಿಕಾಟ್ನ ಮಾಡ್ಕೊಬೋದು ನೀವು. ಆವಾಗ ನಿಮಗೆ 4 ಬೀಡ್ ಬರುತ್ತೆ ಮಧ್ಯ ಗ್ಯಾಪಲ್ಲಿ. ನೋಡಿ 4 ಇದಾಗಿದೆ. ಅದಾದಮೇಲೆ ಸೂಜಿ ಮೇಲೆ ನೀವು 2 ಸಲ ದಾರಾನ ಸುತ್ಕೊಳ್ಳಿ. 2 ಸಲ ದಾರ ಸುತ್ತಕೊಂಡು ಡೈರೆಕ್ಟ್ ಬಟ್ಟೆಗೇನೆ ನೀವು ಟ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳಿ. 2ರಲ್ಲಿ ಒಂದು ಟ್ರಿಬಲ್ ಕ್ರೋಶೆ. ಸೂಜಿ ಮೇಲೆ 2 ಸಲ ದಾರ. ಮತ್ತೆ ನೀವು ಫಸ್ಟ್ ಟ್ರಿಬಲ್ ಕ್ರೋಶೆ ಯಾವುದ್ರಲ್ಲಿ ಮಾಡಿದ್ರಿ ಅದೇ ಹೋಲಲ್ಲಿ ನೀವು ದಾರ ತಂದು ಎಗೈನ್ ಟ್ರಿಬಲ್ ಕ್ರೋಶೆಡ್ನ ಮಾಡ್ಕೊಬೇಕು. 2 ಸೂಜಿ ಮೇಲೆ 2 ಸಲ ದಾರ ಮತ್ತು ಬಟ್ಟೆ ಒಳಗಡೆ ಸೂಜಿನ ಹಾಕಿ ದಾರ ತಂದು 3ನೇ ಟ್ರಿಬಲ್ ಕ್ರೋಶೆ. ಇವಾಗ 4ನೇ ಟ್ರಿಬಲ್ ಕ್ರೋಶೆಡ್ನ ನಾನು ಮಾಡ್ಕೊತಾ ಇದ್ದೀನಿ. ಈಸಿ ಅಂದರೆ ತುಂಬ ಈಸಿಯಾಗಿದೆ ಮತ್ತು ಬೇಗನೂ ಆಗುತ್ತೆ ನಿಮಗೆ. ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಅಷ್ಟರಲ್ಲಿ ಹಾಕ್ಕೊಬೋದು. ಬೇಗ ಈಸಿಯಾಗಿದೆ. ಹೊಸಬ್ರಾದರೆ 1-1.5 ಗಂಟೆಯಲ್ಲಿ ಹಾಕ್ಕೊಬೋದು ನೀವು. ಎಕ್ಸ್ಪೀರಿಯೆನ್ಸ್ ಇರೋರು ಮುಕ್ಕಾಲು ಅವರಲ್ಲೆಲ್ಲ ಹಾಕ್ಕೊಬೋದು 1 ಗಂಟೆ ಒಳಗಡೆ. ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 10 ಟ್ರಿಬಲ್ ಕ್ರೋಶೆಡ್ನ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನೀವು ಅಷ್ಟನ್ನು ಮಾಡ್ಕೊಳ್ಳಿ. ನಾನಿಲ್ಲಿ 10 ಸಾಕಾಗುತ್ತೆ ಅಂದ್ಬಿಟ್ಟು 10 ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ 10 ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ಲಾಕ್ ಮಾಡೋ ಹಂಗಿಲ್ಲ, ಅಲ್ಲಿಂದನೇ ಕಂಟಿನ್ಯೂ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಶೆಡ್ನ ಮಾಡ್ಕೊತಾ ಇದ್ದೀನಿ. 2ರಲ್ಲಿ ಒಂದು ಮತ್ತು 1 2 3 ಚೈನ್ ಆದಮೇಲೆ ಒಂದು ಪಿಕಾಟು. ಈ ರೀತಿ ಪಿಕಾಟ್ ಬರುತ್ತೆ. ನಿಮಗೆ
ಕ್ರೋಶ ಇದೇನಿದೆ ಅದರಲ್ಲಿ ನಿಮಗೆ ಆ ಕಡೆ ಈ ಕಡೆ ಬೀಡ್ ಬರಲ್ಲ. ನಿಮ್ಗೆ ಬೇಕು ಅಂದರೂ ಹಾಕೊಬೋದು, ಏನಿಲ್ಲ. ನಾನು ಬೇಡ ಓವರಾಗಿ ಕಾಣುತ್ತೆ ಅಂತ ಈ ರೀತಿ ಸಿಂಪಲ್ಲಾಗಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಬೀಡನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಡಬಲ್ ಕ್ರೋಶೆಟ್ ಈ ರೀತಿ 2 1 2 3 ಆ್ಯಸ್ ಇಟ್ ಈಸ್ ಸ್ಯಾರಿ ಪೂರ್ತಿ ನೀವು ನಾನು ಇವಾಗ ಏನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದೇ ರೀತಿ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. 3-4 ಪಿಕಾಟ್, ಅದಾದಮೇಲೆ 10 ತ್ರಿಬಲ್ ಕ್ರೋಶೆಟ್ನ ಬಟ್ಟೆ ಮೇಲೇ ಮಾಡ್ಕೊಬೇಕು. ಈಗ ಎಗೈನ್ ಮತ್ತೆ ನಾನು 4 ಪಿಕಾಟ್ನ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೀಡ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀವು. ನಾನು ಬೀಡ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ರೀತಿ ಕಂಟಿನ್ಯೂ ಮಾಡಿ. ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ, ಈಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೇಮ್ ಸೀರೆ ಪೂರ್ತಿ ನೀವು ಇದೇ ರೀತಿ ಹಾಕ್ಕೊಂಡೋಗಿ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ನಿಮಗೆ. ಮತ್ತು ಲುಕ್ಕು ಅಷ್ಟೇ ಸೂಪರಾಗಿ ಕಾಣುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಕಾಣುತ್ತೆ ಅಂತ. ನಿಮಗೆ ಒಂದು ಸಲ ಹಾಕಿದಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ, ಈಸಿಯಾಗಿದೆ ಅಂತ. ಈ ರೀತಿ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ರೀತಿ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾ ಹೋಗಿ ಫ್ರೆಂಡ್ಸ್. ಲಾಸ್ಟಲ್ಲಿ ನಾನು ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫಸ್ಟು ಎಷ್ಟಾಗಿತ್ತು ತ್ರಿಬಲ್ ಕ್ರೋಶೆ ಅಷ್ಟೇ ನೀವು ನೆಕ್ಸ್ಟು ತೊಗೊಬೇಕು. 10 ತ್ರಿಬಲ್ ಕ್ರೋಶೆಗೆ 10 ತೊಗೊಬೇಕು. 14 ಆಗಿದ್ದರೆ 14 ಆ ಥರ ತೊಗೊಳ್ಬೇಕು ನೀವು. ನೋಡಿ, ಈ ರೀತಿ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮಗೆ ಚೈನು 3 ಇಲ್ಲ ಅಂದರೆ 4 ಹಾಕೊಬೋದು ನೀವು. 4 ಚೈನನ್ನು ಹಾಕ್ಕೊಂಡು ಪಿಕಾಟ್ನ ಮಾಡ್ಕೊಬೋದು. ನಾನಿಲ್ಲಿ 3 ಚೈನ್ಗೆ ಪಿಕಾಟ್ ಮಾಡ್ಕೊಂಡಿದ್ದೀನಿ. 4 ಇನ್ನೂ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಾನು ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ಫುಲ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಈ ರೀತಿ ಕಾಣಿಸುತ್ತೆ. ಮಧ್ಯೆ ಕುಚ್ಚೇನೂ ಇಲ್ಲ ಫ್ರೆಂಡ್ಸ್. ಕುಚ್ಚು ಬೇಡ ಅಂದ್ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ. ನಿಮಗೆ ಕುಚ್ಚು ಬೇಕು ಅಂದರೆ ಅದನ್ನು ನಾನೊಂದು ಸಲ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ. ಇನ್ನೂ ಇದೇ ರೀತಿ ವಿಡಿಯೋ ಬರ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ.